ಸ್ಟ್ರೀಟ್ ಸ್ಟೈಲ್ ಹಕ್ಕಾ ನೂಡಲ್ಸ್ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ನಾನ್ ವೆಜ್ ಪ್ರಿಯರಿಗೆ ಚಿಕನ್ ಹಕ್ಕಾ ನೂಡಲ್ಸ್ ಅಂದರೆ ತುಂಬಾ ಇಷ್ಟ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರುಚಿತಾ ಸ್ವಯಂ-ಪಾಕ. ಇವತ್ತಿನ ಈ ವಿಡಿಯೋದಲ್ಲಿ ಪಕ್ಕಾ ಸ್ಟ್ರೀಟ್ ಸ್ಟೈಲ್ನ ಚಿಕನ್ ಹಕ್ಕಾ ನೂಡಲ್ಸ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಮನೆಯಲ್ಲಿ ಚೈನೀಸ್ ಮಾಡಿದರೆ ಆ ಒಂದು ಸ್ಮೋಕಿ ಫ್ಲೇವರ್ ಸಿಗುತ್ತೋ ಇಲ್ವೋ ಅಂತ ತುಂಬ ಜನರು ಡೌಟ್ನಲ್ಲಿ ಇರ್ತಾರೆ. ಸೊ ಅದಕ್ಕಾಗಿ ಟಿಪ್ಸ್ಗಳೊಂದಿಗೆ ನಾನು ಕಂಪ್ಲೀಟ್ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಬನ್ನಿ, ಹಾಗಾದರೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಒಂದೊಂದಾಗಿ ನೋಡ್ಕೊಂಡು ಬರೋಣ. ಒಂದು ಚಿಕ್ಕ ಪ್ಯಾಕೆಟ್ನ ಹಕ್ಕಾ ನೂಡಲ್ಸ್ನ ಮಾಡಲಿಕ್ಕೆ ನಾನಿಲ್ಲಿ 200 ಗ್ರಾಮ್ನಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. ನಿಮಗೆ ಚಿಕನ್ ಜಾಸ್ತಿ ಇಷ್ಟ ಅಂತ ಅನ್ನೋದಾದರೆ ನೀವು ಜಾಸ್ತಿನೂ ಸಹ ತೊಗೊಳ್ಬೋದು. ಇದಕ್ಕೆ ನೋಡಿ, ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಮ್ಯಾರಿನೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕಾಗಿ ಇದರಲ್ಲಿ ಅರ್ಧ ಚಮಚದಷ್ಟು ಉಪ್ಪು, 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಖಾರಕ್ಕಾಗಿಯೂ ಮತ್ತು ಕಲರ್ಗಾಗಿಯೂ ಸಹ 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಚಮಚದಷ್ಟು ಡಾರ್ಕ್ ಸೋಯಾ ಸಾಸ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲ್ ಸೋಯಾ ಸಾಸ್ ಯೂಸ್ ಮಾಡ್ತಾ ಇದ್ದರೆ 2 ಚಮಚ ಉಪಯೋಗಿಸ್ಬೋದು. 1 ಚಮಚದಷ್ಟು ಕಾರ್ನ್ಫ್ಲವರ್. ನಿಮ್ಮ ಹತ್ರ ಕಾರ್ನ್ಫ್ಲವರ್ ಅವೈಲೇಬಲ್ ಇಲ್ಲ ಅಂತ ಅನ್ನೋದಾದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ಬೋದು. ನಂತರ 2 ಮೊಟ್ಟೆನ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ವಿಸ್ಕ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಫ್ರೈ ಮಾಡಬೇಕು ಅಂತ ಅನ್ನೋದಾದರೆ, ನೀವು ಸ್ಟ್ರೀಟ್ ಸ್ಟೈಲ್ ಅಂತ ಅನ್ನೋದಾದರೆ ಇದರಲ್ಲಿ ಮೊಟ್ಟೆ ಸೇರಿಸ್ಕೊಳ್ಳೇಬೇಕು. ಅಂದ್ರೇ ಇದು ರುಚಿನೂ ಸಹ ಮತ್ತು ಫ್ಲೇವರು ಸಹ ತುಂಬ ಚೆನ್ನಾಗಿ ಕೊಡುತ್ತೆ. ಇವಾಗ ನೋಡಿ, ನಾನು ನೀಟಾಗಿ ಈ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸ್ ಮಾಡಿ ಬದಿಗಿಡ್ತಾ ಇದ್ದೀನಿ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ಒಂದು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಈ ಚಿಕನ್ ಪೀಸಸ್ನ ಒಂದೊಂದಾಗಿ ನಾನು ಸೇರಿಸ್ಕೊಂಡು ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಡೀಪ್ ಫ್ರೈ ಸಹ ಮಾಡ್ಕೊಳ್ಬೋದು, ಆದರೆ ನಾನಿಲ್ಲಿ ಪ್ರಿಫರ್ ಮಾಡಲ್ಲ. ಶಾಲೋ ಫ್ರೈ ಸಾಕಾಗುತ್ತೆ ಅಂತ ನನಗನ್ಸುತ್ತೆ. ಮತ್ತು ಈ ಪೀಸಸ್ನ ನೋಡಿ, ನೀವು ಫ್ರೈ ಮಾಡುವಾಗ ಗ್ಯಾಸ್ನ ಅತ್ಯಂತ ಮಂದ ಉರಿಯಲ್ಲಿ ಇಡಬೇಕಾಗತ್ತೆ. ಏಕೆಂತಂದರೆ ನಾವು ಮೊಟ್ಟೆಗಳನ್ನು ಸೇರಿಸೋದ್ರಿಂದ ಬೇಗ ಸೀದೋಗುವ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಆದಷ್ಟು ಮಂದ ಉರಿಯಲ್ಲಿ ಚೆನ್ನಾಗಿ ಇವುಗಳನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ ವೀಕ್ಷಕರೇ, ಎಣ್ಣೆ ಮೇಲಿನ ಬಬಲ್ಸ್ ಒಂದು ಸ್ವಲ್ಪ ರೆಡ್ಯೂಸ್ ಆಗಿದೆ ಅಂತ ಅಂದಾಗ ಇವಾಗ ನಮ್ಮ ಚಿಕನ್ ಫ್ರೈ ರೆಡಿಯಾಗಿದೆ ಅಂತ ಅರ್ಥ. ಇವುಗಳನ್ನು ಒಂದೊಂದಾಗಿ ನೀಟಾಗಿ ತೆಗೆದು ಬದಿಗಿಟ್ಕೊಳ್ಳೋಣ. ತದನಂತರದಲ್ಲಿ ನೋಡಿ ವೀಕ್ಷಕರೇ, ಮ್ಯಾರಿನೇಷನ್ ಮಾಡಿ ಉಳಿದಿರುವಂತಹ ಮಸಾಲೆ ಏನಿರುತ್ತೆ ಅದನ್ನು ದಯವಿಟ್ಟು ಬಿಸಾಡಿಬಿಡಿ. ಅದರಲ್ಲಿಯೇ ಮತ್ತೆ 1-2 ಮೊಟ್ಟೆಗಳನ್ನು ಸೇರಿಸ್ಕೊಂಡ್ರೆ ಆಯಿತು. ನೋಡಿ, ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿ ಒಂದು ಸ್ವಲ್ಪ ಮಸಾಲೆ ಉಳಿದಿರುತ್ತೆ, ಅದರಲ್ಲಿ ಮೊಟ್ಟೆ, ಖಾರ, ನಾವು ಸೇರಿಸ್ಕೊಂಡಿರುವಂಥ ಎಲ್ಲ ಪದಾರ್ಥಗಳು ಅದರಲ್ಲಿ ಇರುತ್ತೆ. ಸೊ ಅದಕ್ಕಾಗಿ ಅದನ್ನು ದಯವಿಟ್ಟು ಬಿಸಾಡಬೇಡಿ. ಅದರಲ್ಲಿಯೇ ಮತ್ತೊಂದೆರಡು ಮೊಟ್ಟೆಗಳನ್ನು ಸೇರಿಸಿದರೆ ಆಯಿತು. ಇವಾಗ ಇದನ್ನು ನೀಟಾಗಿ ವಿಸ್ಕ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ತದನಂತರದಲ್ಲಿ ಮತ್ತೆ ಇದರಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಇವಾಗ ಮಿಕ್ಸ್ ಮಾಡಿ ಬದಿಗಿಡ್ತಾ ಇದ್ದೀನಿ. ಇವಾಗ ನೋಡಿ, ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪ್ಯಾನ್ನಲ್ಲಿಯೇ ನಾನು ಈ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಮತ್ತೊಂದು ಹೇಳುವ ಒಂದು ಟಿಪ್ ಏನಂದರೆ, ನೀವು ಒಂದು ಸ್ಟ್ರೀಟ್ ಸ್ಟೈಲ್ನ ಆ ಒಂದು ಫ್ರೈಡ್ ರೈಸ್ ಅಥವಾ ನೂಡಲ್ಸ್ ಅಂತ ಅನ್ನೋದಾದರೆ ನೋಡಿ, ನಾವು ಮೊಟ್ಟೆನ ಸೇರಿಸಿದ ತಕ್ಷಣವೇ ಇದನ್ನು ಸ್ಕ್ರ್ಯಾಂಬಲ್ ಮಾಡಬಾರ್ದು. ಒಂದು ಸ್ವಲ್ಪ ಇದು ನೋಡಿ ಆಮ್ಲೆಟ್ ಥರ ಆಗಬೇಕು. ಅಂದರೆ 30 to 40% ಇದು ಆಮ್ಲೆಟ್ ಥರ ಆದಾಗ ಇದನ್ನು ನಾವು ನೀಟಾಗಿ ಈ ಥರ ಸ್ಕ್ರ್ಯಾಂಬಲ್ ಮಾಡಬೇಕಾಗುತ್ತೆ. ನೀವು ಹಾಕಿದ ತಕ್ಷಣವೇ ಇದನ್ನು ಸ್ಕ್ರ್ಯಾಂಬಲ್ ಮಾಡಬಾರ್ದು. ಮಾಡಿದರೂ ಸಹ ಪರವಾಗಿಲ್ಲ, ಆದರೆ ನೀವು ಸ್ಟ್ರೀಟ್ ಸ್ಟೈಲ್ನ ಆ ಒಂದು ಸ್ಮೋಕಿ ಫ್ಲೇವರ್ ಸಿಗಲ್ಲ. ಸೊ ಅದಕ್ಕಾಗಿ 30 to 40% ಇದನ್ನು ಆಮ್ಲೆಟ್ ಥರ ಮಾಡಿಕೊಂಡು ಈ ಥರ ನೀಟಾಗಿ ಸ್ಕ್ರ್ಯಾಂಬಲ್ ಮಾಡಿ. ಖಂಡಿತವಾಗಿಯೂ ಈ ಟಿಪ್ನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಮತ್ತು ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಒಂದು ಕಡಾಯಿಯಲ್ಲಿ ಲೆಫ್ಟ್ ಓವರ್ ಎಣ್ಣೆ ಏನಿರುತ್ತೆ, ಅಂದರೆ ಚಿಕನ್ನ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಎಣ್ಣೆ ಮತ್ತು ಇನ್ನೊಂದು ಸ್ವಲ್ಪ ನಾನು ಸೆಪ್ರೇಟ್ ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಯಾವುದೇ ಸ್ಟ್ರೀಟ್ ಸ್ಟೈಲ್ ಒಂದು ನೂಡಲ್ಸ್ ಅಂತ ಅಂದಾಗ ಅಥವಾ ಫ್ರೈಡ್ ರೈಸ್ ಅಂತ ಅಂದಾಗ ನೋಡಿ, ಫ್ರೈ ಮಾಡಿ ಇಟ್ಕೊಂಡಿರುವಂಥ ಎಣ್ಣೆನೇ ಜಾಸ್ತಿಯಾಗಿ ಬಳಸ್ತಾರೆ. ಸೊ ಇದರಿಂದಾನೇ ಆ ಒಂದು ಫ್ಲೇವರ್ ಹೆಚ್ಚಾಗುತ್ತೆ. ತದನಂತರದಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದರಲ್ಲಿ ಒಂದು ಚಾಪ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಅದರಲ್ಲಿಯೇ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ಶುಂಠಿ ಬೆಳ್ಳುಳ್ಳಿನ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ಹಸಿ ವಾಸನೆ ಹೋಗುವವರೆಗೆ. ಇವಾಗ ನೋಡಿ, ಹಸಿ ವಾಸನೆ ಒಂದ್ಸಲ ಹೋಯಿತು ಅಂತ ಅಂದಾಗ ಇದರಲ್ಲಿ ಈರುಳ್ಳಿಯ ಭಾಗ ಏನಿರುತ್ತೆ ಅದನ್ನು ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ತದನಂತರದಲ್ಲಿ 2 ಹಸಿಮೆಣಸಿನಕಾಯಿ ಮತ್ತು 1 ಮಧ್ಯಮ ಗಾತ್ರದ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ.
ಇವುಗಳನ್ನು 1 ನಿಮಿಷದವರೆಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನಾನಿವಾಗ ಉಳಿದ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಬೀನ್ಸ್, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವುಗಳನ್ನು ನಿಮಗೆ ಇಷ್ಟಕ್ಕೆ ತಕ್ಕಂತೆ ನೀವು ಸೇರಿಸ್ಕೊಳ್ಬೋದು. ಇಷ್ಟೇ ಅಂತ ಅಲ್ಲ, ನಿಮಗೆ ಜಾಸ್ತಿ ಇಷ್ಟ ಅಂತ ಅನ್ನೋದಾದರೆ ನೀವು ಜಾಸ್ತಿನೂ ಸಹ ಸೇರಿಸ್ಕೊಳ್ಬೋದು. ತದನಂತರದಲ್ಲಿ ಈ ಥರ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಬೇಜ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತದನಂತರದಲ್ಲಿ ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಹಕ್ಕಾ ನೂಡಲ್ಸ್ ಅಂತ ಅಂದಾಗ ನೀವು ಹಾಕೊಂಡಿರುವಂಥ ಎಲ್ಲ ಒಂದು ತರಕಾರಿಗಳನ್ನು ಉದ್ದುದ್ದಾಗಿ ಮತ್ತು ರಫ್ಲಿನೇ ಚಾಪ್ ಮಾಡಿರಬೇಕು. ಇವಾಗ ಇದರಲ್ಲಿ ಸ್ಕ್ರ್ಯಾಂಬಲ್ ಮಾಡಿ ಇಟ್ಕೊಂಡಿರುವಂತಹ ಮೊಟ್ಟೆಯ ಮಿಶ್ರಣದ ಒಂದು ಆಮ್ಲೆಟ್ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಮತ್ತು ಸ್ಪ್ರಿಂಗ್ ಆನಿಯನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಂಬೈನ್ ಮಾಡ್ಕೊಂಡ್ಮೇಲೆ ನಾನು ಇದರಲ್ಲಿ ಕುಕ್ ಮಾಡಿ ಇಟ್ಕೊಂಡಿರುವಂತಹ ಹಕ್ಕಾ ನೂಡಲ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ಕೊಂಡಿರುವಂಥ ನೂಡಲ್ಸ್ ಅಂದರೆ ಎಗ್ ಹಕ್ಕಾ ನೂಡಲ್ಸ್. ತದನಂತರದಲ್ಲಿ ನೋಡಿ, ರೆಡ್ ಚಿಲ್ಲಿ ಪೇಸ್ಟ್ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಂದು 2 ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 2 ದೊಡ್ಡ ಚಮಚದಷ್ಟು ಡಾರ್ಕ್ ಸೋಯಾ ಸಾಸ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲ್ ಸೋಯಾ ಸಾಸ್ ಯೂಸ್ ಮಾಡ್ತಾ ಇದ್ದರೆ ಜಾಸ್ತಿನೂ ಸಹ ಯೂಸ್ ಮಾಡ್ಕೊಳ್ಬೋದು. ನಂತರ ಖಾರಕ್ಕೆ ತಕ್ಕಷ್ಟು ನೀವು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮತ್ತು ಒಂದು ಸ್ವಲ್ಪನೇ ಸಕ್ಕರೆ ಮತ್ತು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ, ಸಕ್ಕರೆನ ನೀವು ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಒಂದು ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಅದಕ್ಕಾಗಿ ಯಾವುದೇ ಒಂದು ನೀವು ಚೈನೀಸ್ನ ಪದಾರ್ಥ ಮಾಡಿದಾಗ ಒಂದು ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿ. ಇದರಿಂದ ನೋಡಿ ಟೇಸ್ಟ್ ತುಂಬಾ ಒಂದು ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ನೋಡಿ, ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಫ್ಲೇಮ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಟಾಸ್ ಮಾಡಬೇಕಾಗತ್ತೆ. ನೀವು ಈ ಪ್ರೊಸೀಜರ್ ಒಂದು ತುಂಬಾ ಇಂಪಾರ್ಟೆಂಟು. ಯಾವುದೇ ಚೈನೀಸ್ ಮಾಡುವಾಗ ನೀವು ಹೈ ಫ್ಲೇಮ್ನಲ್ಲಿ ಇಟ್ಟು ಎಷ್ಟು ಚೆನ್ನಾಗಿ ನೀಟಾಗಿ ಟಾಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಸ್ಮೋಕಿ ಫ್ಲೇವರ್ ಸಿಗುತ್ತೆ. ಇವಾಗ ನೋಡಿ, ಕೊನೆಯದಾಗಿ 2 ರಿಂದ 3 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಟಾಸ್ ಮಾಡಿಕೊಂಡ್ರೆ ನಮ್ಮ ಸ್ಟ್ರೀಟ್ ಸ್ಟೈಲ್ನ ಚಿಕನ್ ಹಕ್ಕಾ ನೂಡಲ್ಸ್ ರೆಡಿ ಆಗುತ್ತೆ. ಕೊನೆಯದಾಗಿ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನಿಂದ ಗಾರ್ನಿಷಿಂಗ್ ಮಾಡಿದರೆ ಅದ್ಭುತ ಅಂತಲೇ ಹೇಳ್ಬೋದು. ನಾನು ಹೇಳಿರುವ ಪ್ರಕಾರ ಎಲ್ಲ ರೀತಿಯ ಟಿಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಮಾಡಿದ್ದೇ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ನೂಡಲ್ಸ್ನ ಯಾವ ರೀತಿಯಾಗಿ ಬೇಯಿಸಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿಯೂ ಶೇರ್ ಮಾಡ್ತೀನಿ. ಮತ್ತು ನೋಡಿ, ನೀವು ವೆಜಿಟೇರಿಯನ್ಸ್ ಆಗಿದ್ದರೆ ನೀವು ಇಲ್ಲಿ ಮೊಟ್ಟೆ ಅಥವಾ ಚಿಕನ್ನ ಬದಲಾಗಿ ಪನ್ನೀರ್ ಅಥವಾ ಮಶ್ರೂಮ್ ಅಥವಾ ಸ್ವೀಟ್ ಕಾರ್ನ್ ಸಹ ಬಳಸ್ಬೋದು. ಅದು ಸಹ ತುಂಬಾ ಒಂದು ಚೆನ್ನಾಗಿರುತ್ತೆ. ಇದನ್ನು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿ, ಅದ್ಭುತವಾಗಿರುತ್ತೆ. ದಯವಿಟ್ಟು ಲೈಕ್, ಶೇರ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇಲ್ಲಿಯವರೆಗೂ ನೋಡಿದಿರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಖಂಡಿತವಾಗಿಯೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಹಾಗೂ ಅನುಭವವನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಹಾಗೂ ಈಸಿ ಮತ್ತು ರುಚಿಕರವಾದ ರೆಸಿಪಿ ಜೊತೆ ನಾನು ನಿಮ್ಮನ್ನು ಸಿಗ್ತೀನಿ. ಸೊ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.